ಸೌಜನ್ಯದು ಕೊಲೆ ಆಗಿದೆಯಲ್ಲ ಮೇಡಮ್, 16 ವರ್ಷ ಆಗಿದೆ. ಅವ್ರಿಗೆ ನ್ಯಾಯ ಸಿಗಲಿಲ್ಲ ಇನ್ನು. ಅಂತ ಆ ಥರ ಹೆಣ್ಮಕ್ಳು ಬೇರೆ ಹೆಣ್ಮಕ್ಳಿಗೆ ಆಗದಿರ ಅವ್ರಿಗೆ ನ್ಯಾಯ ಸಿಗಬೇಕು. ಅಪರಾಧ ಮಾಡಿರೋರಿಗೆ ಶಿಕ್ಷೆ ಆಗಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಈ ಸಾಲವನ್ನು ತಗೊಂಡು ಏನೋ ಒಂದು ಹಾಕ್ಬಿಡ್ತೀವಿ, ಮತ್ತು ಅದನ್ನು ಕಟ್ಟೋವಾಗ ಒತ್ತಡ ಜಾಸ್ತಿಯಾಗಿ ಈಗ ಸಾಲ ಕಟ್ಟೋಕ್ಕಾಗಲ್ಲ ಅನ್ನೋ ಈ ಉದ್ದೇಶಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳೋಷ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಸುಮಾರು ಜನ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಧರ್ಮಸ್ಥಳ ಅನ್ನೋದು ಒಂದು ದೇವಾಲಯ, ನ್ಯಾಯವಾಗಿ ಶಿಕ್ಷೆ ಕೊಟ್ಟು ಅಲ್ಲಿ ಒಂದು ಧರ್ಮದ ಇದನ್ನು ಉಳಿಸ್ಬೇಕು. ಯಾವ ಹೆಣ್ಮಕ್ಳಿಗೂ ಈ ಥರ ಅನ್ಯಾಯ ಆಗಬಾರ್ದು. ಅಲ್ಲಿ ಏನೆಲ್ಲ ಕೊಲೆ ನಡೆದಿವೆ ಅವ್ರಿಗೆಲ್ಲ ತಕ್ಕ ಶಿಕ್ಷೆ ಆಗಲೇಬೇಕು. SIT ತನಿಖೆ ಆಗಲೇಬೇಕು. ಇದ್ರ ವಿರುದ್ಧ ನಾವು ಹೋರಾಟ ಮಾಡೇ ಮಾಡ್ತೀವಿ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನ್ಯಾಯ ಸಮಾವೇಶ ನಡೀತಾ ಇದೆ. ಯಾವುದಕ್ಕಾಗಿ ನ್ಯಾಯವನ್ನು ಕೇಳಿ ಈ ಸಮಾವೇಶ ನಡೀತಾ ಇದೆ ಅಂತ ತಮ್ಗೆ ಅನ್ನಿಸ್ಬೋದು. ಧರ್ಮಸ್ಥಳದಲ್ಲಿ ನಡೆದಿರುವ ಹಲವಾರು ವರ್ಷಗಳ ಕಾಲ ಧರ್ಮಸ್ಥಳದಲ್ಲಿ ನಡೆದಿದೆ ಅಂತ ಆರೋಪಿಸಲಾಗ್ತಾ ಇರುವ ನೂರಾರು ಕೊಲೆ, ಅತ್ಯಾಚಾರ, ಅಸಹಜ ಸಾವು ಪ್ರಕರಣಗಳಿಗೆ ನ್ಯಾಯ ಸಿಗಬೇಕು, SITಯನ್ನು ಫ್ರೀ ಹ್ಯಾಂಡ್ ಆಗಿ ಕೆಲಸ ಮಾಡಲಿಕ್ಕೆ ಬಿಡಬೇಕು ಅನ್ನುವಂತಹ ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ಇಲ್ಲಿ ಪ್ರತಿಭಟನೆ ನಡೀತಾ ಇದೆ. ಸೊ ಈ ಪ್ರತಿಭಟನೆಯಲ್ಲಿ ಹಲವಾರು ವಿಭಾಗಗಳಿಂದ, ಹಲವು ಜಿಲ್ಲೆಗಳಿಂದ ಜನ ಬಂದಿದ್ದಾರೆ. ಹಾಗಾಗಿ ನನ್ನೊಟ್ಟಿಗೆ ಈ ಸಂದರ್ಭದಲ್ಲಿ ಒಂದಷ್ಟು ಮಹಿಳೆಯರಿದ್ದಾರೆ. ಅವರು ಎಲ್ಲಿಂದ ಬಂದಿದ್ದಾರೆ, ಯಾಕೆ ಬಂದಿದ್ದಾರೆ, ಈ ಹೋರಾಟದ ಬಗ್ಗೆ ಏನು ಗೊತ್ತು, ಅವ್ರಿಗೆ ಏನು ವಿಷಯವನ್ನು ಅವರು ಗ್ರಹಿಸಿ ಈ ಹೋರಾಟಕ್ಕೆ ಬಂದಿದ್ದಾರೆ ಅನ್ನೋದನ್ನು ಅವರಿಂದ ತಿಳ್ಕೊಳ್ಳೋಣ. ಶಾರದಾ ಅಂತ ಮೇಡಮ್. ಓಕೆ, ನಿಮ್ಗೆ ಹೆಣ್ಮಕ್ಳು ಅಂತಂದ್ರೆ ಮೈ ತುಂಬ ಕೆಲಸ, ಮನೆ ಒಳಗು ಹೊರಗು ಎಲ್ಲ ಕಡೆನೂ ದುಡಿಬೇಕು. ಸೊ ಇಂಥ ಸಂದರ್ಭದಲ್ಲಿ ನೀವು ಬಿಡುವು ಮಾಡಿಕೊಂಡು ಸಮಯ ಮಾಡಿಕೊಂಡು ಅಷ್ಟು ದೂರದಿಂದ ಬಂದಿದ್ದೀರಿ, ಯಾಕೆ ಬಂದಿದ್ದೀರಿ? ನಮ್ಮ ಹೆಣ್ಮಕ್ಳಿಗೆ ನ್ಯಾಯ ಕೇಳಕ್ಕೆ ಬಂದಿದ್ದೀವಿ ಮೇಡಮ್. ಸೌಜನ್ಯ ನ್ಯಾಯ ಕೇಳಕ್ಕೆ ಬಂದಿದ್ದೀವಿ ಮೇಡಮ್. ಓಕೆ, ಸೊ ಈಗ SIT ತನಿಖೆ ನಡೀತಾ ಇದೆ, ನೀವು ನೋಡ್ತಾ ಇದ್ದೀರಿ, ಏನು ಅನ್ನಿಸ್ತಾ ಇದೆ ನಿಮಗೆ? ಸರಿ ಅನಿಸ್ತಾ ಇದೆ ಮೇಡಮ್. ತನಿಖೆ ನಡೀತಾ ಇರೋದು. ಸೊ ಹಾಗಾಗಿ ಸೌಜನ್ಯ ಪ್ರಕರಣದಲ್ಲಿ ಏನಾಗಬೇಕು ಅಂತ ತಮ್ಮ ನ್ಯಾಯ ಸಿಗಬೇಕು ಅಂತ. ಸೌಜನ್ಯದು ಕೊಲೆ ಆಗಿದೆಯಲ್ಲ ಮೇಡಮ್, 16 ವರ್ಷ ಆಗಿದೆ. ಅವ್ರಿಗೆ ನ್ಯಾಯ ಸಿಗಲಿಲ್ಲ ಇನ್ನು. ಅಂತ ಆ ಥರ ಹೆಣ್ಮಕ್ಳು ಬೇರೆ ಹೆಣ್ಮಕ್ಳಿಗೆ ಆಗದಿರ ಅವ್ರಿಗೆ ನ್ಯಾಯ ಸಿಗಬೇಕು. ಅಪರಾಧ ಮಾಡಿರೋರಿಗೆ ಶಿಕ್ಷೆ ಆಗಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಈಗ ಈ ಹೆಣ್ಮಗಳಿಗೆ ನ್ಯಾಯ ಸಿಗಲಿಲ್ಲ ಅಂದರೆ ನಮ್ಮ ಹೊಟ್ಟೆ ಹುಟ್ಟಿರೋ ಮಕ್ಳಿಗೂ ಈ ಥರ ಆದರೆ ಯಾರು ನ್ಯಾಯ ಕೇಳೋರು ಯಾರಿದ್ದಾರೆ? ಅದಕ್ಕೆ ನಾವೇ ಬಂದು ಓನಾಗಿ ಬಂದಿದ್ದೀವಿ ನಾವು ಕೇಳೋಕ್ಕೆ ಅಂತ ನ್ಯಾಯ. ಧರ್ಮಸ್ಥಳ ಸಂಘಗಳಲ್ಲಿ ನೀವು ಸಾಲ ಹೌದು ಮೇಡಮ್. ಧರ್ಮಸ್ಥಳ ಸಂಘಗಳಲ್ಲಿ ತುಂಬ ಕಿರುಕುಳ ಕೊಡ್ತಾ ಇದ್ದಾರೆ ಮೇಡಮ್ ಮಹಿಳೆಯರಿಗೆ. ಊರೂರಿನಲ್ಲೂ ಧರ್ಮಸ್ಥಳ ಸಂಘ ಅಂತ ಮಾಡಿಬಿಟ್ಟು ಟೈಮಿಗೆ ಕರೆಕ್ಟಾಗಿ ಕಟ್ತಾ ಇದ್ರೆ ಅವ್ರನ್ನ ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್ ಒಂದು ಶಿಕ್ಷೆಗೆ ಒಳಪಡಿಸ್ತಾ ಇದ್ದಾರೆ. ಕೊಲೆ ಮಾಡ್ಕೊಳ್ಳೋದು, ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೂ ರೆಡಿಯಾಗಿದ್ದಾರೆ ಮಹಿಳೆಯರು. ಹಂಗಾಗಿ ತುಂಬ ಕಿರುಕುಳ ಮಾನಸಿಕವಾಗಿ ದುಡ್ಡು ಕಟ್ತಾ ಇದ್ರೆ ಇಷ್ಟೇ ಟೈಮಿಗೆ ಅಂತ ಒಂದು ಕಂಡೀಷನ್ ಇರುತ್ತೆ. ಬೆಳಗ್ಗೆ 7 ಗಂಟೆಯಿಂದ 12 ಗಂಟೆವರೆಗೂ ಅಂತ ಒಂದು ಟೈಮಿಂಗ್ ಸಿಕ್ಕಿದ್ದಾರೆ. ಆ ಟೈಮಿಂಗ್ ಒಳಗಡೆ ಬಡ ಕಾರ್ಮಿಕರು, ಕೂಲಿ ಕಾರ್ಮಿಕರು ಅವ್ರಿಗೆ ಹಣ ಇರಲ್ಲ. ಅವಾಗ ಏನು ಮಾಡೋಕ್ಕಾಗುತ್ತೆ? ನೀವು ಫೋನ್ಗಳು ಮಾಡಿ ಒಬ್ಬರು ಲೀಡರ್ ಮಾಡಿರ್ತಾರೆ. ಆ ಲೀಡರು ಮೂಲಕ ಬಲೆ ಈ ಚಿತ್ರಹಿಂಸೆ ಕೊಡ್ತಾರೆ ಮೇಡಮ್ ಈ ಧರ್ಮಸ್ಥಳ ಸಂಘ. ಇದು ಬಡ್ಡಿ ದೊಡ್ಡ ಥರದಲ್ಲೇ ಬಡ್ಡಿ ಏರ್ತಾವ್ರೆ. ಹಂಗಾಗಿ ಇದು ರದ್ದಾಗಬೇಕು. ಬಡ ಮಹಿಳೆಯರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಹಾಗೆಯೇ ಈ ಸೌಜನ್ಯ ಪ್ರಕರಣದಲ್ಲಿ ಕೊಲೆ ಮಾಡಿರತಕ್ಕಂಥ ವ್ಯಕ್ತಿಗಳಿಗೆ ಶಿಕ್ಷೆ ಆಗಿರಬೇಕು. ಈಗೇನು FIR ಆಗಿದೆ, ಈ CIT ಇವರು SIT ಅವರು ತನಿಖೆ ಮಾಡಿ ಅದನ್ನು ಮುಂದುವರೆದು ಅವರ ಕೊಲೆಗಡಕರಿಗೆ ಶಿಕ್ಷೆ ಆಗಲೇಬೇಕು. ದೇಶದಲ್ಲಿ ಇಂಥ ಹತಾಚುರ್ಯ ನಡೀಬಾರ್ದು. ಮುಂದೆ ಧರ್ಮಸ್ಥಳ ಅನ್ನೋದು ಒಂದು ದೇವಾಲಯ, ಅದ್ರ ಹೆಸರಿನಲ್ಲಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡೋದು ತಪ್ಪು. ನ್ಯಾಯಯುತವಾಗಿ ಅವರಿಗೆ ನ್ಯಾಯವಾಗಿ ಶಿಕ್ಷೆ ಕೊಟ್ಟು ಅಲ್ಲಿ ಒಂದು ಧರ್ಮದ ಇದನ್ನು ಉಳಿಸ್ಬೇಕು. ಹಾಗೆ ಎಲ್ರಿಗೂ ಅವ್ರಿಗೆ ಯಾವ ಹೆಣ್ಮಕ್ಳಿಗೂ ಈ ಥರ ಅನ್ಯಾಯ ಆಗಬಾರ್ದು. ಆ ಥರ ಮಾವುತರ ಆಗಿರ್ಬೋದು, ಅಲ್ಲಿ ಏನೆಲ್ಲ ಕೊಲೆ ನಡೆದಿವೆ ಅವ್ರಿಗೆಲ್ಲ ತಕ್ಕ ಶಿಕ್ಷೆ ಆಗಲೇಬೇಕು. SIT ತನಿಖೆ ಆಗಲೇಬೇಕು. ಇದ್ರ ವಿರುದ್ಧ ನಾವು ಹೋರಾಟ ಮಾಡೇ ಮಾಡ್ತೀವಿ. ನಮ್ಮ ಹೆಸರು ನಾಗರತ್ನ ಅಂತ, ಮಧುಗಿರಿಯಿಂದ ಬಂದಿರೋದು. ಸೌಜನ್ಯ ಅವ್ರಿಗೆ ಆಗಿರೋ ಅಂಥ ಅನ್ಯಾಯನ ಖಂಡಿಸಿ ನಾವು ಇಲ್ಲಿ ಸಮಾವೇಶ ಮಾಡ್ತಾ ಇರೋದು. ಹಂಗಾಗಿ ಇವಾಗ ಧರ್ಮಸ್ಥಳದಲ್ಲಿ ಸುಮಾರು ಸೌಜನ್ಯನೇ ಅಂತ ಅಲ್ಲ, ಸುಮಾರು ಜನ ಡೆತ್ ಆಗಿದ್ದಾರೆ. ಅವ್ರಿಗೂ ಕೂಡ ನ್ಯಾಯ ದೊರಕಿಸ್ಬೇಕು ಅಂತ ಯಾರು ಕೊಲೆಗಾರರು ಇದ್ದಾರೋ ಅವ್ರನ್ನ ಹಿಡಿದು
ಗಲ್ಲು ಶಿಕ್ಷೆ ಆಗಬೇಕು. ಸುಮ್ಮನೆ ಜೈಲಿಗೆ ಹಾಕೋದು ಅಂದರೆ ಅದು ಈಗ ಅದು ಒಂದು ಇದಾಗ್ಬಿಟ್ಟಿದೆ. ಗಲ್ಲು ಶಿಕ್ಷೆ ಮಾಡಿದ್ರೆ ಇದ್ದಲ್ಲೇ ಅವ್ರು ಯಾರು ಕೊಲೆಗಾರ ಒಬ್ಬರು ನಿರಪರಾಧಿ ಅಪರಾಧಿಯಾಗಿ 15 ವರ್ಷ ಕೋರ್ಟ್ ಕಚೇರಿಯನ್ನು ಅಲಿದ್ರು, ಇದೆಲ್ಲ ನೀವು ನೋಡಿದ್ದೀರಾ. ಹಾಗಾಗಿ ಇವತ್ತಿಗೂ ನ್ಯಾಯ ಸಿಗದೆ ಇರುವಂಥ ಈ ಪರಿಸ್ಥಿತಿ, ನಿರಪರಾಧಿಯೊಬ್ಬರು ಜೈಲಲ್ಲಿ ಇದ್ದಂಥದ್ದು ಮತ್ತು ಅಪರಾಧಿಗಳನ್ನು ದೊಡ್ಡವರು ಯಾರೋ ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಆರೋಪವನ್ನು ಮಾಡಲಾಗ್ತಾ ಇದೆ. ಇದನ್ನೆಲ್ಲ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ? ಇದು ಹಿಂದೆ ಇದರಿಂದ ಇದ್ದಾರೆ ಅನಿಸುತ್ತೆ ನಮಗೂ. ಆದರೆ ಯಾರು ಇದ್ದಾರೆ ಅಂತ ಕಂಡು ಹಿಡಿದು ಅವ್ರಿಗೆ ಫಸ್ಟು ಶಿಕ್ಷೆ ಕೊಡಿಸ್ಬೇಕು. ಶಿಕ್ಷೆ ಅಂದರೆ ಸುಮ್ಮನೆ ಜೈಲಿಗೆ ಹಾಕಿ ಹೊರಗೆ ಬಿಡೋ ಅಂಥದ್ದು, ಬೇಲ್ ತಗೊಳ್ಳೋ ಅಂಥದ್ದು ಮಾಡಬಾರ್ದು. ಏನು ಗುಂಡಿಟ್ಟು ಕೊಲ್ತಾರಲ್ಲ ಆ ರೀತಿ ಅವ್ರಿಗೆ ಶಿಕ್ಷೆ ಆಗಬೇಕು. ಇನ್ನೊಂದು ಸರಿ ಯಾವುದೇ ಹೆಣ್ಮಕ್ಳಿಗೆ ಆಗಲಿ, ಬೇರೆ ಯಾವುದೇ ಹೆಣ್ಮಕ್ಳಿಗೆ, ಬಡ ಹೆಣ್ಮಕ್ಳಿಗೆ, ಇವಾಗ ಸೌಜನ್ಯ ಅವ್ರ ತಾಯಿ ಕಂಪ್ಲೇಂಟ್ ಕೊಡೋಕೆ ಹೋದಾಗ ತಗೊಂಡಿಲ್ಲ, ಆ ರೀತಿ ಬೇರೆ ಯಾರಿಗೂ ಆಗಬಾರ್ದು. ಈ ಸರ್ಕಾರ, ಈ ಗೌರ್ಮೆಂಟ್ ಏನಿದೆ ಅದಕ್ಕೆ ನ್ಯಾಯಬದ್ಧವಾಗಿ ನ್ಯಾಯ ದೊರಕಿಸ್ಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಮತ್ತು ಮೇಡಮ್, ಈ ಸೌಜನ್ಯ ಕೇಸಿಂದ ಏನಾಗಿದೆ ಅಂದರೆ, ನಮ್ಮ ಮಕ್ಕಳಿಗೆ ಇವಾಗ ನಾವು ಎಲ್ಲ ಹೊರಗಡೆ ಕೆಲ್ಸಕ್ಕೆ ಹೋಗಿರ್ತೀವಿ, ನಾವು ಗಂಡ ಹೆಂಡತಿ ಇಬ್ಬರು ಹೋಗಿರ್ತೀವಿ, ಕಾಲೇಜಲ್ಲಿ ಮಕ್ಕಳನ್ನ ಹೊರಗಡೆ ಕಳಿಸ್ತಾ ಇಲ್ಲ ಮೇಡಮ್. ನಿಮ್ಮ ಪೇರೆಂಟ್ಸ್ ಯಾರು ಬಂದಿದ್ದಾರೋ ಅವ್ರನ್ನ ಕರೀರಿ, ಆವಾಗ ಬಿಡ್ತೀವಿ ನಿಮ್ಮನ್ನು ಕಾಲೇಜಿಂದ ಆಚೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಕೇಸ್ ಆಗಿದ್ದಾಗಿಂದ ಒಂಥರ ನಮಗೂ ಮಕ್ಕಳಿಗೂ ಸ್ವತಂತ್ರ ಇಲ್ಲ, ನಮಗೂ ಸ್ವತಂತ್ರ ಇಲ್ಲ. ಹೇಳ್ಬೇಕು ಅಂದರೆ ನಾವು ಹೋಗ್ಬೇಕಪ್ಪ ಅಂತ ಬಿಡಲ್ಲ ನಮಗೆ ಟೈಮ್ ಕರೆಕ್ಟಾಗಿ. ಭಯದ ವಾತಾವರಣದಲ್ಲಿ ನಾವು ಬೇಯ್ತಾ ಇದ್ದೀವಿ. ಇದು ಕೇಸು ಅಂತ ಬರೀ ಕೇಸೇ ಆಗೋಯ್ತು ಮೇಡಮ್. ಆದರೆ ಇದಕ್ಕೆ ಯಾವಾಗ ಮುಕ್ತಿ ಸಿಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾವು ಈ ಹೋರಾಟದ ಮುಖಾಂತರ ನಾವು ಮುಕ್ತಿ ಸಿಗಬೇಕು ಅಂತಲೇ ಈ ಹೋರಾಟ ಮಾಡ್ತಾ ಇದ್ದೀವಿ. ಧರ್ಮಸ್ಥಳದ ಹೆಸರಿನಲ್ಲಿ ಎಲ್ಲ ಸಂಘಗಳಿಗೆಲ್ಲ ಲೋನ್ ಕೊಡ್ತೀವಿ ಅಂತ ಬರ್ತಾರೆ ಮೇಡಮ್. ಅವರು ಮುಂಚೆ ಕಡಿಮೆ ಇದರಲ್ಲಿ ಕೊಡ್ತೀವಿ ಬಡ್ಡಿಯಲ್ಲಿ ಅಂತಾರೆ, ಬರ್ತಾ ಜಾಸ್ತಿ ಆಗ್ತಾ ಇರ್ತಾರೆ. ಅದು ಜನಗಳಿಗೆ ಗೊತ್ತಾಗಲ್ಲ. ನಮ್ಮ ಸಮೀಕ್ ಕೊಡ್ತಾರಲ್ವ ಅಂತ ಹೇಳಿ ಎಲ್ಲರೂ ಹೋಗಿ ತಗೊತಾ ಇದ್ದಾರೆ. ನೀವು ಧರ್ಮಸ್ಥಳ ಸಂಘ ಸಾಲ ಮಾಡಿದ್ರಾ? ತಗೊಂಡಿದ್ವಿ, ಈಗೆಲ್ಲ ಕಟ್ಬಿಟ್ಟಿದ್ದೀವಿ ಮೇಡಮ್. ತಿರುಗಿ ಮತ್ತೆ ನೆನ್ನೆ ಬಂದು ತಗೊಳ್ಳಿ ಅಂತ ಬಲವಂತ ಮಾಡ್ತಾ ಇದ್ದಾರೆ. ನಮಗೆ ಬೇಡ ಸರ್, ನಮ್ದೇನಿದೆ ಉಳಿತಾಯ ಕಟ್ಟಿದ್ದೀವಲ್ಲ ಅದನ್ನು ನಮಗೆ ವಾಪಸ್ ಕೊಟ್ಬಿಡಿ. ನಾವು ನಿಮ್ಮದು ಸೌಜನ್ಯ ಪ್ರಕರಣದಲ್ಲಿ ನಿಮ್ಮದು ಜಾಸ್ತಿ ಇದಾಗ್ಬಿಟ್ಟೈತೆ, ಬರೀ ಹೇಳ್ತೀರ ಅಷ್ಟೇನೆ. ನಿಮ್ಗೇನು ಒಂದು ಕೆಲಸ ಅಂತ ಕೊಟ್ಟವ್ರೆ, ನೀವು ಬಂದು ಹೇಳ್ತೀರಾ, ನಿಮ್ಮ ಜೀವನ ನಡೀತೈತೆ ನೀವು ಬಂದು ಹೇಳ್ತೀರಾ. ನಾವು ಯಾವ ಕಾರಣಕ್ಕೂ ಅಲ್ಲ, ದೇವ್ರು ಇದ್ದಾನೆ, ದೇವ್ರು ಇಲ್ಲ ಅಂತ ಹೇಳ್ತಿಲ್ಲ. ದೇವ್ರು ಇಲ್ದಲೇ ನೀವು ಇದ್ದೀರಾ ಅಂದರು, ದೇವ್ರು ಇದ್ದಾರೆ ಸರ್, ಇಲ್ಲ ಅಂತ ಹೇಳ್ತಿಲ್ಲ. ಆ ಹೆಸರಿನಲ್ಲಿ ಸಾಲ ಸೋಲ ಮಾಡಿ ಜನಗಳನ್ನ, ಬಡ ಜನಗಳನ್ನೆಲ್ಲನೂ ಜಾಸ್ತಿ ಎಣ್ಣೆಗೆ ತಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ತೊಗೊಳ್ಳಲ್ಲ ಅಂತ ಹೇಳಿದ್ವಿ ಮೇಡಮ್. ನಿನ್ನೆ ತಾನೇ ಬಂದಿದ್ರು. ಈಗ ನೀವು 1 ಲಕ್ಷ ಸಾಲ ತಗೊಂಡಿದ್ರಿ ಅಂತಂದ್ರಿ, ನೀವು ಕಟ್ಟಿ ಮುಗಿಸುವಷ್ಟರೊಳಗಡೆ ಎಷ್ಟು ಹಣ ಕಟ್ಟಿದ್ರಿ ನೀವು? 1.5 ಸಾವಿರ ಕೊಟ್ಟಿದ್ವಿ. ಯಾಕನೆಲ್ಲ ಮೇಡವರೇ, ನಾವಲ್ಲೇ ನಿಲ್ಸಾಕ್ಬಿಟ್ಟಿದ್ವಿ ಮೇಡವರೇ, ತಗೊಂಡೇ ನಿಲ್ಸಾಕ್ಬಿಟ್ವಿ. ಯಾಕೆ ನಿಲ್ಸಿದ್ರಿ? ತುಂಬಾ ಈಸಿಯಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಕೊಡ್ತಾ ಇದ್ರಲ್ವಾ? ಬೇಡ ಅಂತ ಕಟ್ಟಾಗ ಸಮಸ್ಯೆ ಅಲ್ಲ ಮೇಡವರೇ, ಈಜಿ ಕಟ್ಟ ಸಮಸ್ಯೆ ಅಲ್ಲ, ಬಡ್ಡಿ ಸ್ಯಾನೆ ಆಗ್ತೈತಿ, ಸಮಸ್ಯೆ ಆಗ್ತೈತಿ, ಆಗ್ತಾ ಇಲ್ಲ, ಅದಕ್ಕೆ ಬೇಡ ಅಂತ. ಸಾಲ ಕೊಡುವಾಗ ಆಣೆ ಪ್ರಮಾಣವನ್ನ ಮಾಡಿಸ್ತಾರಂತೆ, ಹೌದಾ? ಏನಂತ ಮಾಡಿಸ್ತಾರೆ? ಟೈಮ್ ಸರಿಯಾಗಿ ಬರ್ರಿ ಕಟ್ರಿ ಅಂತ ಹೇಳ್ತಾರೆ. ಅದು ಆಣೆ ಮಾಡಿಸಿ ಹೇಳಿಸ್ಕೊಡ್ತಾರೆ. ನೀವು ಆಣೆ ಮಾಡಿದ್ದೀರಿ? ಮಾಡಿಸಿದೀವಲ್ಲ, 10 ಜನ ಇರ್ತಾರೆ, 10 ಜನನೂ ಕರೆಕ್ಟಾಗಿ ಇದ್ದೀರಾ, 10 ಜನ ಅಂತ ಹೇಳ್ತಿರ್ತಾರೆ ಅದಕ್ಕೆ ಅವಾಗ ಮಾಡ್ತೀವಿ. ಹಾಂ ಮೇಡಮ್, ನಾವು ತೊಗೊಂಡಿದ್ದೀವಿ ಸಾಲನ. ನಾವು ಸಂಘದಲ್ಲಿ ಸೇರಿಕೊಂಡು ಮೊನ್ನೆ ತಾನೇ 1 ಲಕ್ಷ ತೊಗೊಂಡಿದ್ದೀವಿ. ನಾವು ಕಟ್ತಾಯಿದ್ದು 1.5 ಲಕ್ಷ ಕಟ್ಟಬೇಕು. ಎಲ್ಲ ಕ್ಲಿಯರ್ ಆಗೋಷ್ಟೊತ್ತಿಗೆ 2 ವರ್ಷಕ್ಕೆ 3 ವರ್ಷಕ್ಕೆ ಈ ಥರ ಹಾಕ್ಸಿ ಕೊಡ್ತಾರೆ. ಹಂಗಾಗಿ ನಾವು ತೊಗೊಂಡು ಕಟ್ತಾ ಇದ್ದೀವಿ. ಅದೇ ಈಗ ಏನಂದರೆ ಸಮಯಕ್ಕೆ ಸಿಗುತ್ತೆ ಅಂತ ತೊಗೊಂಡ್ಬಿಡ್ತೀವಿ ನಾವು ಕೂಡ. ಅದರಿಂದ ಸ್ವಲ್ಪ ಕಷ್ಟನೇ ಆಗ್ತಾಯಿದೆ. ಏನು ಹೆಣ್ಮಕ್ಳಿಗೆ ಹೆಲ್ಪ್ ಆಗುತ್ತೆ ಅಂತ ತೊಗೊಂಡ್ಮೇಲೆ ಅದ್ರ ಕಟ್ಟೋದು ಕಷ್ಟ ಏನು ಅಂತ ಇವಾಗ ಗೊತ್ತಾಗ್ತಾ ಇದೆ ನಮಗೆ. ಒಂದು ವಾರಕ್ಕೆ ಒಂದೇ ಸರಿ ವಾರ ಕಟ್ಟಬೇಕು. ವಾರ ಬಂತು ಅಂದರೆ ಹಿಂದಿನ ಒತ್ತಡ ಆಗಲ್ವಾ ನಿಮಗೆ? ಒತ್ತಡ ಇದೆ, ಒತ್ತಡ ಸಖತ್. ಅದರಿಂದನೇ ಈಗ ಕೆಲವು ಹೆಣ್ಮಕ್ಳು ಏನು ಮಾಡ್ತಾ ಇದ್ದಾರೆ ಅಂದರೆ, ಆ ಒತ್ತಡಕ್ಕೆ ತಡಿಲಾದನೇ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಈ ಸಾಲವನ್ನು ತಗೊಂಡು ಏನೋ ಒಂದು ಹಾಕ್ಬಿಡ್ತೀವಿ, ಮತ್ತು ಅದನ್ನು ಕಟ್ಟೋವಾಗ ಒತ್ತಡ ಜಾಸ್ತಿ ಆಗಿ ಈಗ ಆ ಸಾಲ ಕಟ್ಟೋಕ್ಕಾಗಲ್ಲ ಅನ್ನೋ ಈ ಉದ್ದೇಶಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳೋಷ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಸುಮಾರು ಜನ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಹಂಗಾಗಿ
ಆದಷ್ಟು ಈ ಧರ್ಮಸ್ಥಳ ಸಂಘದ ಸ್ವಲ್ಪ ರದ್ದು ಮಾಡಿದ್ರೆ ಒಳ್ಳೇದು ಅಂತ ನಮಗೆ ಅನ್ಸುತ್ತೆ. ಹಾಗೇನೆ ಈ ಸೌಜನ್ಯ ಕಟ್ರಿ ಅಂತ ಹೇಳ್ತಾರೆ. ಆ ರೀತಿ ಈ ವಾರ ಲೋನ್ ಕೊಡ್ತಾರೆ, ಮುಂದಿನ ವಾರ ಆಗ್ಲೇ ಇಷ್ಟು ಕಟ್ಟಬೇಕು ನೀವು ಅಂತ ಹೇಳಿ 2 ತಿಂಗಳ 2 ವರ್ಷ 3 ವರ್ಷ ಅಂತ ಮಾಡಿರ್ತಾರೆ. ಅದ್ರಾಗ ಆಗ್ಲೇ ಮುಂದಿನ ಕಂತಾವಾಗಲೇ ಮುಂದಿನ ವಾರದಿಂದಲೇ ಶುರು ಮಾಡ್ಕೊಬೇಕು ಕಟ್ಟಕ್ಕೆ. ಅದೇ ದುಡ್ಡಲ್ಲೇ ಕಟ್ತಾ ಇರಬೇಕು. ನಮಗೆ ಕೊಟ್ಟು ಅವ್ರೇನು ಉಪಯೋಗನೇ ಇಲ್ಲ. ಮುಂಚೆ ಎಲ್ಲ ಕಾರ್ಪೊರೇಷನ್ ಬ್ಯಾಂಕಿಗೆ ಮರ್ಜ್ ಮಾಡಿದ್ದೀವಿ ನಿಮ್ಮದು ಅಂತ ಹೇಳ್ತಾರೆ. ಈಗ SBI ಮಾಡಿದ್ದೀವಿ, SBIಯಲ್ಲೇ ನಿಮ್ಮದೆಲ್ಲ ವ್ಯವಹಾರ ನಡೆಯೋದು ಅಂತ ಹೇಳ್ತಾರೆ. ಅವ್ರು ನೋಡಿದ್ರೆ ನಮಗೇನು ಗೊತ್ತಿಲ್ಲ ಅದ್ರದ್ದು ಅಂತ SBI ಅವ್ರು ಹೇಳ್ತಾರೆ. ಇವರು ಕಾರ್ಪೊರೇಷನ್ಗೆ ಮರ್ಜ್ ಮಾಡಿದ್ದಾರೆ ಫಸ್ಟ್ಗೆ. ಹಾಂ, ಆಮೇಲೆ ಈಗ SBIನವ್ರಿಗೆ ಮರ್ಜ್ ಮಾಡಿದ್ದೀವಿ. ನಾವೇನು ವೀರೇಂದ್ರ ಹೆಗ್ಡೆಗೆಲ್ಲ ನಿಮ್ಗೆ ನೀವು ಕೊಡ್ತಾ ಇರೋ ದುಡ್ಡೆಲ್ಲ ಹೋಗ್ತಾ ಇರೋದು SBI ಬ್ಯಾಂಕಿಗೆ ಹೋಗ್ತಾ ಇರೋದು, ನಾವೆಲ್ಲ ನಿಮಗೆ ಕಿರುಕುಳ ಕೊಡ್ತಾ ಇರೋದು. ಬ್ಯಾಂಕಿಂದ ಲೋನ್ ತಗೊಂಡಿದ್ದೀರಲ್ವಾ, ಇವಾಗ ನೀವು ಕಟ್ಟಬೇಕಲ್ವಾ ಅಂತ ಕೇಳಿ ಇದು ಮಾಡ್ತಾ ಇದ್ದಾರೆ ಮೇಡಮ್. ಅಂದ್ರೆ ಧರ್ಮಸ್ಥಳ ಸಂಘದವರು SBI ಪರವಾಗಿ ಬಂದು ಸಾಲ ಕೊಡ್ತಾವ್ರೆ. ನೀವು ಕಟ್ಟಿರೋ ದುಡ್ಡೆಲ್ಲ ವೀರೇಂದ್ರ ಹೆಗ್ಡೆಯವ್ರಿಗೇನು ತಲುಪುತ್ತಾ ಇಲ್ಲ. ನೀವು ಉಳಿತಾಯ ಏನು ಕಟ್ತೀರಾ ಅದನ್ನು ಮಾತ್ರ ವೀರೇಂದ್ರ ಹೆಗ್ಡೆಯವ್ರಿಗೆ ಹೋಗ್ತಾರೆ. ಅವ್ರು ಸುಮಾರು ಒಳ್ಳೆ ಕೆಲಸಗಳೆಲ್ಲ ಮಾಡ್ತಾವ್ರಲ್ಲ, ಶಾಲೆಗಳಿಗೆ ಅನುದಾನ ಕೊಡ್ತಾವ್ರೆ, ಡೆಸ್ಕ್ ಆಗಲಿ ಏನಾದರೂ ಮಾಡಿಕೊಡ್ತಾವ್ರೆ. ಆಮೇಲೆ ರಸ್ತೆ ಬದಿಲಿ ಗಿಡ ನೆಡ್ತಾವ್ರೆ, ಕೆರೆ ಹೂಣ್ ಎತ್ತೋದು ಅದೆಲ್ಲ ಮಾಡ್ತಾವ್ರಲ್ಲ. ಇನ್ನೇನು ಮಾಡಬೇಕು ನಿಮಗೆ, ಅದರಿಂದ ಇನ್ನೇನು ಇದೆ ಅಂತ ನಮ್ಗೆ ಇದು ಹೇಳ್ತಾವ್ರೆ ಮೇಡಮ್. ನಾವು ಕಟ್ಟಬೇಕಂತೆ. ನಾವು ಏನು ಅಂದ್ಕೊಂಡಿದ್ದೀವಿ ಅಂದರೆ ಧರ್ಮಸ್ಥಳದ್ದು ಮಂಜುನಾಥ ಸ್ವಾಮಿಗೆ ಸೇರುತ್ತಲ್ವ, ಅವರೇ ನಮಗೆ ಕೊಟ್ಟಿರೋದು, ಅದೇ ರೀತಿ ನಾವು ಕಟ್ಟಬೇಕಲ್ಲ ಅನ್ನೋ ಇದರಿಂದ ವಾರಕ್ಕೊಂದ್ಸರಿ ತಗೊಂಡೋಗಿ ಕಟ್ಟೋದು ತುಂಬ ಕಷ್ಟ ಆಗುತ್ತೆ ಮೇಡಮ್. ನಾವು 2 ಲಕ್ಷ ತಗೊಂಡಿದ್ವಿ ಮೇಡಮ್, ಈಗೆಲ್ಲ ಕಟ್ಟಿದ್ದೀವಿ. 30,000 ಐತೆ. ಅದನ್ನು ಕಟ್ಟಿಬಿಟ್ಟು ನಾನು ಸಂಘದಿಂದ ಕ್ಯಾನ್ಸಲ್ ಆಗ್ತೀನಿ ಮೇಡಮ್. ನಾವು ಈ ಹೋರಾಟಕ್ಕೆ ಯಾಕೆ ಬಂದಿದ್ದೀರಿ ಅಂತ ಹೇಳಿ ಅವ್ರನ್ನ ಕೇಳಲಿಕ್ಕೆ ಶುರು ಮಾಡಿದ್ವಿ. ಆದರೆ ಹೋರಾಟಕ್ಕೆ ಯಾಕೆ ಬಂದ್ವಿ ಅನ್ನೋದ್ರ ಹೇಳೋದ್ರ ಜೊತೆಗೆ ಧರ್ಮಸ್ಥಳ ಸಂಘಗಳ ಮುಖವಾಡವನ್ನು ಬಯಲು ಮಾಡುವಂಥದ್ದನ್ನು ನೊಂದವರೇ ಇಲ್ಲಿ ಮಾತನಾಡಿ ಬಯಲು ಮಾಡಿದ್ದಾರೆ. ಧರ್ಮಸ್ಥಳ ಸಂಘದವರು ದೇವರ ಮೇಲೆ ಹಣೆ ಮಾಡಿ ಹಣವನ್ನು ಅವರೇ ಮುಗಿಬಿದ್ದು ಸಾಲ ಕೊಟ್ಟು ವಸೂಲಿ ಮಾಡೋದ್ರೊಳಗಡೆ ಎಷ್ಟು ಮಟ್ಟಕ್ಕೆ ಕಿರುಕುಳವನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ಸಾಲ ಪಡೆದಂತಹ ದೊಡ್ಡಬಳ್ಳಾಪುರ ಹಾಗೂ ಮಧುಗಿರಿಯಿಂದ ಬಂದಂತಹ ಮಹಿಳೆಯರೇ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಸರ್ಕಾರ ಈ ಬಗ್ಗೆ ಗಮನವನ್ನು ಹರಿಸಬೇಕು, ಧರ್ಮಸ್ಥಳ ಸಂಘವನ್ನು ನಿರ್ಬಂಧಿಸಬೇಕು ಅನ್ನುವಂತಹ ಮನವಿಯನ್ನು ADina.comನ ಮೂಲಕ ಈ ಎಲ್ಲ ಮಹಿಳೆಯರು ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಧನಲಕ್ಷ್ಮಿ ದೇವರಾಜ್, ಈ ದಿನ ಬೆಂಗಳೂರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ADina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.